ನಾಗಮಂಗಲದಲ್ಲಿ ನಡೆದ ಗಲಭೆ ಸಾಮರಸ್ಯವನ್ನ ಕದಡಿದೆ. ಗಣಪತಿ ಉತ್ಸವ ಭಾವನಾತ್ಮಕ ವಿಚಾರವಾಗಿದೆ. ಹೊಲಸು ರಾಜಕೀಯಕ್ಕೆ ಸಮಾಜ ಒಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲ ಜನರು ನೋವು ತೋಡ್ಕೊಳ್ತಾ ಇದ್ದಾರೆ. ಈಗ ನಾಗಮಂಗಲದ ಜನ ಇಷ್ಟು ದಿವಸ ರಾಜಕಾರಣಿಗಳು ಮಾತನಾಡಿದ್ರು, ಬೇರೆ ಬೇರೆ ಐಡಿಯಾಲಜಿಗಳ ಮುಖಂಡರು ಮಾತನಾಡಿದ್ರು. ಈಗ ನಾಗಮಂಗಲದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲದ ಜನ ನೋವು ತೋಡ್ಕೊಳ್ತಾ ಇದ್ದಾರೆ. ಹೊಲಸು ರಾಜಕೀಯ ಮಾಡಿಬಿಟ್ರು, ಸಾಮರಸ್ಯ ಚೆನ್ನಾಗಿತ್ತಿಲ್ಲಿ, ಅದು ಕದಡಿದೆ ಅಂತ ಭಾವನಾತ್ಮಕ ವಿಚಾರ ಆಗಿತ್ತು. ಗಣಪತಿ ಹಬ್ಬದ ವಿಚಾರ ಅಂತ ಈ ರಾಜಕೀಯ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಆಗಿದೆ ಅಂತ ಜನ ನೋವು ತೋಡ್ಕೊಂಡಿದ್ದಾರೆ. ನಾಗಮಂಗಲ ಮೊದಲು ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಮತ್ತು ಏನು ಹೇಳ್ತಾರೆ, ಇದಕ್ಕೆ ಕಾರಣ ಏನು, ಮೂಲ ಎಲ್ಲಿಂದ, ಗಣೇಶೋತ್ಸವ ಅನ್ನೋದು ನಾಗಮಂಗಲದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ. ಈ ನಾಗಮಂಗಲಕ್ಕೆ, ದೇವರ ನಾಡು ನಾಗಮಂಗಲಕ್ಕೆ ಏನು ಗತ ವೈಭವ ಇದೆ, ಗತ ಇತಿಹಾಸ ಇದೆ. ಇಲ್ಲಿ ಸಾಮರಸ್ಯ ಅನ್ನೋದು ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಸಾಹೇಬ್ರೆ ಹೇಳಿ, ಯಾಕೆ ಹಿಂಗಾಯಿತು, ಏನು ಕಾರಣ ಅಂತ ತಮ್ಗನ್ಸುತ್ತೆ? ಸರ್, ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮೊದಲಿಂದನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ತೆಗೆ ಇವಾಗೇನು ಹೊಸದಾಗಿ ಏನು ಗಣೇಶನ ಉತ್ಸವ ನಡೀತಾ ಇಲ್ಲ. ಪ್ರಥಮವಾಗಿ ನಡೀತಿತ್ತು, ಪ್ರತಿ ಸಾರಿ ಹೋಗ್ತಾ ಇದ್ರು, ಪ್ರತಿ ಸಾರಿ ರಿಸೆಪ್ಷನ್ ಹೋಗ್ತಾ ಇತ್ತು. ಆದರೆ ಏನಾಗಿದೆ, ಇಲ್ಲಿ ಇತ್ತೀಚಿನ ಒಂದು ಇದರಲ್ಲಿ ಭಾರೀ ಮತೀಯ ಕಲಹ ಜಾಸ್ತಿ. ಒಂದು ಯಾಕಾಗಿ ಮತೀಯ ಕಲಹ? ಈಗ ನಿಮ್ಮನ್ನ ಡಿವೈಡ್ ಮಾಡ್ತಿರೋದಕ್ಕೆ ಒಂದು ಕಾರಣ ಬೇಕಲ್ಲ, ನಿಮ್ಮೊಳಗಿನ ಒಗ್ಗಟ್ಟನ್ನು ಒಡೆಯೋದಕ್ಕೆ ಒಂದು ಕಾರಣ ಬೇಕಲ್ಲ, ಅದು ರಾಜಕೀಯ ಕಾರಣನ? 100% ಸತ್ಯ, ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ರಾಜಕಾರಣದಿಂದನೇ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು. ರಾಜಕಾರಣದಲ್ಲಿ ಯಾರನ್ನ ಒಬ್ಬರನ್ನ ಓಲೈಸಿ ಒಬ್ಬರನ್ನ ಮೇಲೆ ಎತ್ತೋದಕ್ಕೋಸ್ಕರ ನಡೆದು ಇನ್ನೊಬ್ಬರನ್ನ ತುಳಿದು ಮಾಡುವಂಥ ಒಂದು ರಾಜಕಾರಣ. ಹೇಳ್ತೀನಿ ನೋಡಿ ಸರ್, ನಮ್ಮ ಮುಂದಿನ ಮಕ್ಕಳ ಅಥವಾ ಮುಂದಿನ ಜನರೇಷನ್ ನಡುವೆ ಒಂದು ವಿಷ ಬೀಜವನ್ನ ಬಿತ್ತಿ ನಮ್ಮನ್ನು ಸರ್ವನಾಶ ಮಾಡೋದಲ್ವಾ ಸರ್ ಇದು? ಹೌದು, 100% ಸತ್ಯ, ನೀವು ಹೇಳೋ ಸತ್ಯ ಇದು. ಇದರಲ್ಲಿ ನಡೀತಾ ಇರೋದು ಅದೇನೆ. ಈಗ ಮುಂದಿನ ಪೀಳಿಗೆನ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥ ತಂತ್ರ ಇದು. ಇಲ್ಲಿ ತನಕ ಸಾಮರಸ್ಯ ಇದ್ದಂಥ ಒಂದು ಇವಾಗ ತಾಲೂಕಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂತ ಅಂದರೆ ಇದು ಉದ್ದೇಶಪೂರ್ವಕ ಮಾಡ್ತಾ ಇರೋದು. ಇದು ಉದ್ದೇಶಪೂರ್ವಕ. ತಾವೇನು ಹೇಳ್ತೀರಿ ಯಜಮಾನ್ರೆ? ನೋಡಿ ಪಾಪ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, 3 ತಿಂಗಳು ಆಗಿಲ್ಲ ಅಂಗಡಿ ಓಪನ್ ಆಗಿ. ಪೊಲೀಸರ ಮುಂದೆ ಗೋಗರಿತಿದ್ದಾನೆ, ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್, ನಮ್ಗೆ ಏನಾದರೂ ಒಂದು ದಿಕ್ಕು ತೋರಿಸಿ ಸರ್, ಸುಟ್ಟಾಗ್ತಿದ್ದಾರೆ ಸರ್ ಅಂತೇಳಿ. ಚಿಕ್ಕ ಮಕ್ಕಳೆಲ್ಲ ಬೆಂಕಿ ಹಿಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕಲ್ಲು ಹೊಡಿತಾರೆ, ಚಿಕ್ಕ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಸರ್? ಸಾರು, ನಮಗೆ ಇಲ್ಲಿ ಏನಾಗ್ಬಿಟ್ಟದೆ ಅಂತ ಅಂದರೆ, ಹಿಂದೆ ನಾನು ಕ್ಲಾಸ್ಮೇಟ್ ಇಲ್ಲೇ ನಾಗಮಂಗಲದಲ್ಲಿ, ನಾನು ಮಿಡ್ಲ್ ಸ್ಕೂಲು ಇಲ್ಲೇ ಓದಿದ್ದು. ಅವತ್ತಿನ ಕಾಲದಿಂದಲೂ ಈ ಗಣಪತಿ ಏನು ಯಾವ ಥರ ನಡೀತಾ ಇತ್ತು, ಹೆಂಗೆ ಮಾಡ್ತಿದ್ರು, ಎಲ್ಲ ಚೆನ್ನಾಗಿ, ಎಷ್ಟು ಚೆನ್ನಾಗಿದ್ರು ಜನ, ಎಷ್ಟು ಸಂತೋಷವಾಗಿದ್ರು ಅಂತ ಅನ್ನೋಕ್ಕೆ ಹೇಳ್ಕೊಬೇಕು ಅಂದರೆ, ಈಗ ನೆನ್ನೆ ನಡೆದ ರೀತಿಗೆ ನೋಡಿದ್ರೆ ನಮಗೆ ನಾಚಿಕೆ ಆಯ್ತದೆ. ನಾಗಮಂಗಲದಲ್ಲಿ ಇಂಥದ್ದೊಂದು ಘಟನೆ ಯಾವಾಗ ಆಗಿದೆ? 6 ದಿನದ ಹಿಂದೆ ಆಗಿದೆ. 6 ದಿನದ ಹಿಂದೆ ಆಗಿರುವಂಥ ಘಟನೆ ಇನ್ನು ಮುಂದೆ ಭವಿಷ್ಯದಲ್ಲಿ ಆಗಬಾರ್ದು. ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು, ಆಯಿತಾ? ನಮ್ಮದೊಂದು ಸಮಾಜ, ನಮ್ಮದೊಂದು ದೇಶ, ನಾವೆಲ್ಲರೂ ಒಂದು ಅಂತಿರಬೇಕು. ಗಣೇಶ ಚೌತಿ ಅನ್ನೋದು ಎಲ್ಲರನ್ನ ಒಗ್ಗಟ್ಟು ಮಾಡೋದಕ್ಕೆ, ಒಗ್ಗೂಡಿಸೋದಕ್ಕೆ ಶುರುವಾದದ್ದು. ಒಗ್ಗಟ್ಟು ಮಾಡಲಿ ಅನ್ನೋ ಉದ್ದೇಶದಿಂದನೇ ಗಣೇಶ ಚೌತಿ ಮಾಡಿರೋದು. ತಿಲಕರು ಅದೇ ಉದ್ದೇಶಕ್ಕೆ ಮಾಡಿದ್ದು. ಅದನ್ನು ಒಡಿರಿ ಅಂತ ಅಲ್ಲ, ಸಮಾಜ ಒಡಿರಿ ಅಂತ ಎಲ್ಲೂ ಮಾಡಿಲ್ಲ, ಒಗ್ಗೂಡ್ಸೋಕ್ಕೋಸ್ಕರನೇ ಮಾಡಿರೋದು. ಅದನ್ನು ನಾವು ಒಡೆಯೋ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಏನು ಪ್ರಯೋಜನ? ಹಿರಿಯರಾಗಿ ಮತ್ತೆ ಎಲ್ಲರ ಪರವಾಗಿ ತಾವು ಏನು ಹೇಳ್ತೀವಿ ಸರ್? ಕೊನೆ ಮಾತು ನಾನು ಹೇಳೋದಿಷ್ಟೇ ಸರ್, ಏನಾಗಿದೆ ಇವಾಗ ಇಲ್ಲಿಗೆ ಏನಾಯಿತು ಅನ್ನೋದಲ್ಲ ಇಂಪಾರ್ಟೆಂಟು. ಇನ್ನು ಮುಂದೆ ಯಾವ ರೀತಿ ಇರಬೇಕು ಅನ್ನೋದನ್ನು ಜಿಲ್ಲಾಡಳಿತ ಕರೆಕ್ಟ್ ರೀತಿಯಲ್ಲಿ ಅದನ್ನು ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೋಡಿ, ಇದೇ ವಿಚಾರ. ಇಷ್ಟೇ ಜನ ಕೇಳೋದು ಇಷ್ಟೇನೆ. ಇಲ್ಲಿ ಯಾವುದೇ ಗಲಭೆ ಬೇಡ, ದಳ್ಳೂರಿ ಬೇಡ, ಮತ್ತೊಂದು ಏನೂ ಬೇಡ. ಇದೇ ಕೊನೆ, ಇದೇ ಲಾಸ್ಟ್. ಇನ್ನು ಮುಂದೆ ಹೀಗಾಗದೇ ಇರಲಿ, ಎಲ್ಲರೂ ಸಹಬಾಳ್ವೆಯಿಂದ ಇರಲಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಚುರಿಯಾರ್, ರಿಪಬ್ಲಿಕ್ ಕನ್ನಡ. ನಾಗಮಂಗಲದಲ್ಲಿ ನಡೆದ ಗಲಭೆ ಸಾಮರಸ್ಯವನ್ನ ಕದಡಿದೆ. ಗಣಪತಿ ಉತ್ಸವ ಭಾವನಾತ್ಮಕ ವಿಚಾರವಾಗಿದೆ. ಹೊಲಸು ರಾಜಕೀಯಕ್ಕೆ ಸಮಾಜ ಒಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲ ಜನರು ನೋವು ತೋಡ್ಕೊಳ್ತಾ ಇದ್ದಾರೆ. ಈಗ ನಾಗಮಂಗಲದ ಜನ ಇಷ್ಟು ದಿವಸ ರಾಜಕಾರಣಿಗಳು ಮಾತನಾಡಿದ್ರು, ಬೇರೆ ಬೇರೆ ಐಡಿಯಾಲಜಿಗಳ ಮುಖಂಡರು ಮಾತನಾಡಿದ್ರು. ಈಗ ನಾಗಮಂಗಲದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲದ ಜನ ನೋವು ತೋಡ್ಕೊಳ್ತಾ ಇದ್ದಾರೆ. ಹೊಲಸು ರಾಜಕೀಯ ಮಾಡಿಬಿಟ್ರು, ಸಾಮರಸ್ಯ ಚೆನ್ನಾಗಿತ್ತಿಲ್ಲಿ, ಅದು ಕದಡಿದೆ ಅಂತ ಭಾವನಾತ್ಮಕ ವಿಚಾರ ಆಗಿತ್ತು. ಗಣಪತಿ ಹಬ್ಬದ ವಿಚಾರ ಅಂತ ಈ ರಾಜಕೀಯ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಆಗಿದೆ ಅಂತ ಜನ ನೋವು ತೋಡ್ಕೊಂಡಿದ್ದಾರೆ.
ನಾಗಮಂಗಲ ಮೊದಲು ಹೆಂಗಿತ್ತು ಇವತ್ತು ಹೆಂಗಾಗಿದೆ ಮತ್ತು ಏನು ಹೇಳ್ತಾರೆ ಇದಕ್ಕೆ ಕಾರಣ ಏನು, ಮೂಲ ಎಲ್ಲಿಂದ, ಗಣೇಶೋತ್ಸವ ಅನ್ನೋದು ನಾಗಮಂಗಲದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಈ ನಾಗಮಂಗಲಕ್ಕೆ ದೇವರ ನಾಡು ನಾಗಮಂಗಲಕ್ಕೆ ಏನು ಗತ ವೈಭವ ಇದೆ, ಗತ ಇತಿಹಾಸ ಇದೆ, ಇಲ್ಲಿ ಸಾಮರಸ್ಯ ಅನ್ನೋದು ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಸಾಹೇಬ್ರೆ ಹೇಳಿ, ಯಾಕೆ ಹಿಂಗಾಯಿತು, ಏನು ಕಾರಣ ಅಂತ ತಮ್ಗನ್ಸುತ್ತೆ? ಸರ್, ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮೊದಲಿಂದನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ತೇಗೆ ಇವಾಗೇನು ಹೊಸದಾಗೇನು ಗಣೇಶನ ಉತ್ಸವ ನಡೀತಾ ಇಲ್ಲ. ಪ್ರಥಮವಾಗಿ ನಡೀತಿತ್ತು, ಪ್ರತಿ ಸಾರಿ ಹೋಗ್ತಾ ಇದ್ರು, ಪ್ರತಿ ಸಾರಿ ರಿಸೆಪ್ಷನ್ ಹೋಗ್ತಾ ಇತ್ತು. ಆದರೆ ಏನಾಗಿದೆ, ಇಲ್ಲಿ ಇತ್ತೀಚಿನ ಒಂದು ಇದರಲ್ಲಿ ಭಾರೀ ಮತೀಯ ಕಲಹ ಜಾಸ್ತಿ. ಒಂದು ಯಾಕಾಗಿ ಮತೀಯ ಕಲಹ? ಈಗ ನಿಮ್ಮನ್ನ ಡಿವೈಡ್ ಮಾಡ್ತಿರೋದಕ್ಕೆ ಒಂದು ಕಾರಣ ಬೇಕಲ್ಲ, ನಿಮ್ಮೊಳಗಿನ ಒಗ್ಗಟ್ಟನ್ನು ಒಡೆಯೋದಕ್ಕೆ ಒಂದು ಕಾರಣ ಬೇಕಲ್ಲ, ಅದು ರಾಜಕೀಯ ಕಾರಣನ? 100% ಸತ್ಯ, ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ರಾಜಕಾರಣದಿಂದನೇ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು. ರಾಜಕಾರಣದಲ್ಲಿ ಯಾರನ್ನ ಒಬ್ಬರನ್ನ ಓಲೈಸಿ ಒಬ್ಬರನ್ನ ಮೇಲೆ ಎತ್ತೋದಕ್ಕೋಸ್ಕರ ನಡೆದು ಇನ್ನೊಬ್ಬರನ್ನ ತುಳಿದು ಮಾಡುವಂಥ ಒಂದು ರಾಜಕಾರಣ. ಹೇಳ್ತೀನಿ ನೋಡಿ ಸರ್, ನಮ್ಮ ಮುಂದಿನ ಮಕ್ಕಳ ಅಥವಾ ಮುಂದಿನ ಜನರೇಷನ್ ನಡುವೆ ಒಂದು ವಿಷ ಬೀಜವನ್ನ ಬಿತ್ತಿ ನಮ್ಮನ್ನು ಸರ್ವನಾಶ ಮಾಡೋದಲ್ವಾ ಸರ್ ಇದು? ಹೌದು, 100% ಸತ್ಯ, ನೀವು ಹೇಳೋ ಸತ್ಯ ಇದು. ಇದರಲ್ಲಿ ನಡೀತಾ ಇರೋದು ಅದೇನೆ. ಈಗ ಮುಂದಿನ ಪೀಳಿಗೆನ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥ ತಂತ್ರ ಇದು. ಇಲ್ಲಿ ತನಕ ಸಾಮರಸ್ಯ ಇದ್ದಂಥ ಒಂದು ಇವಾಗ ತಾಲೂಕಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಆಗಿದೆ ಅಂತ ಅಂದರೆ ಇದು ಉದ್ದೇಶಪೂರ್ವಕ ಮಾಡ್ತಾ ಇರೋದು. ಇದು ಉದ್ದೇಶಪೂರ್ವಕ. ತಾವೇನು ಹೇಳ್ತೀರಿ ಯಜಮಾನ್ರೆ? ನೋಡಿ ಪಾಪ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, 3 ತಿಂಗಳು ಆಗಿಲ್ಲ ಅಂಗಡಿ ಓಪನ್ ಆಗಿ, ಪೊಲೀಸರ ಮುಂದೆ ಗೋಗರಿತಿದ್ದಾನೆ, ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್, ನಮ್ಗೆ ಏನಾದರೂ ಒಂದು ದಿಕ್ಕು ತೋರಿಸಿ ಸರ್, ಸುಟ್ಟಾಗ್ತಿದ್ದಾರೆ ಸರ್ ಅಂತೇಳಿ. ಚಿಕ್ಕ ಮಕ್ಕಳೆಲ್ಲ ಬೆಂಕಿ ಹಿಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕಲ್ಲು ಹೊಡಿತಾರೆ, ಚಿಕ್ಕ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಸರ್? ಸಾರು, ನಮಗೆ ಇಲ್ಲಿ ಏನಾಗ್ಬಿಟ್ಟದೆ ಅಂತ ಅಂದರೆ, ಹಿಂದೆ ನಾನು ಕ್ಲಾಸ್ಮೇಟ್ ಇಲ್ಲೇ ನಾಗಮಂಗಲದಲ್ಲಿ, ನಾನು ಮಿಡ್ಲ್ ಸ್ಕೂಲು ಇಲ್ಲೇ ಓದಿದ್ದು. ಅವತ್ತಿನ ಕಾಲದಿಂದಲೂ ಈ ಗಣಪತಿ ಏನು ಯಾವ ಥರ ನಡೀತಾ ಇತ್ತು, ಹೆಂಗೆ ಮಾಡ್ತಿದ್ರು ಎಲ್ಲ ಚೆನ್ನಾಗಿ, ಎಷ್ಟು ಚೆನ್ನಾಗಿದ್ರು ಜನ, ಎಷ್ಟು ಸಂತೋಷವಾಗಿದ್ರು ಅಂತ ಅನ್ನೋಕ್ಕೆ ಹೇಳ್ಕೊಬೇಕು ಅಂದರೆ, ಈಗ ನೆನ್ನೆ ನಡೆದಿದ್ದ ರೀತಿಗೆ ನೋಡಿದ್ರೆ ನಮಗೆ ನಾಚಿಕೆ ಆಯ್ತದೆ. ನಾಗಮಂಗಲದಲ್ಲಿ ಇಂಥದ್ದೊಂದು ಘಟನೆ ಯಾವಾಗ ಆಗಿದೆ? 6 ದಿನದ ಹಿಂದೆ ಆಗಿದೆ. 6 ದಿನದ ಹಿಂದೆ ಆಗಿರುವಂಥ ಘಟನೆ ಇನ್ನು ಮುಂದೆ ಭವಿಷ್ಯದಲ್ಲಿ ಆಗಬಾರ್ದು. ಎಲ್ಲರೂ ಸಹಬಾಳ್ವೆಯಿಂದಿರಬೇಕು, ಆಯಿತಾ? ನಮ್ಮದೊಂದು ಸಮಾಜ, ನಮ್ಮದೊಂದು ದೇಶ, ನಾವೆಲ್ಲರೂ ಒಂದು ಅಂತಿರಬೇಕು. ಗಣೇಶ ಚೌತಿ ಅನ್ನೋದು ಎಲ್ಲರನ್ನ ಒಗ್ಗಟ್ಟು ಮಾಡೋದಕ್ಕೆ, ಒಗ್ಗೂಡಿಸೋದಕ್ಕೆ ಶುರುವಾದದ್ದು. ಒಗ್ಗಟ್ಟು ಮಾಡಲಿ ಅನ್ನೋ ಉದ್ದೇಶದಿಂದನೇ ಗಣೇಶ ಚೌತಿ ಮಾಡಿರೋದು. ತಿಲಕರು ಅದೇ ಉದ್ದೇಶಕ್ಕೆ ಮಾಡಿದ್ದು. ಅದನ್ನು ಒಡಿರಿ ಅಂತಲ್ಲ, ಸಮಾಜ ಒಡಿರಿ ಅಂತ ಎಲ್ಲೂ ಮಾಡಿಲ್ಲ, ಒಗ್ಗೂಡ್ಸೋಕ್ಕೋಸ್ಕರನೇ ಮಾಡಿರೋದು. ಅದನ್ನು ನಾವು ಒಡೆಯೋ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಏನು ಪ್ರಯೋಜನ? ನಾವು ಹಿರಿಯರಾಗಿ ಮತ್ತೆ ಎಲ್ಲರ ಪರವಾಗಿ ತಾವು ಏನು ಹೇಳ್ತೀವಿ ಸರ್? ಕೊನೆ ಮಾತು ನಾನು ಹೇಳೋದಿಷ್ಟೇ ಸರ್, ಏನಾಗಿದೆ ಇವಾಗ ಇಲ್ಲಿಗೆ ಏನಾಯಿತು ಅನ್ನೋದಲ್ಲ ಇಂಪಾರ್ಟೆಂಟು. ಇನ್ನು ಮುಂದೆ ಯಾವ ರೀತಿ ಇರಬೇಕು ಅನ್ನೋದನ್ನು ಜಿಲ್ಲಾಡಳಿತ ಕರೆಕ್ಟ್ ರೀತಿಯಲ್ಲಿ ಅದನ್ನು ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೋಡಿ, ಇದೇ ವಿಚಾರ. ಇಷ್ಟೇ ಜನ ಕೇಳೋದು ಇಷ್ಟೇನೆ. ಇಲ್ಲಿ ಯಾವುದೇ ಗಲಭೆ ಬೇಡ, ದಳ್ಳೂರಿ ಬೇಡ, ಮತ್ತೊಂದು ಏನೂ ಬೇಡ. ಇದೇ ಕೊನೆ, ಇದೇ ಲಾಸ್ಟ್. ಇನ್ನು ಮುಂದೆ ಹೀಗಾಗದೇ ಇರಲಿ, ಎಲ್ಲರೂ ಸಹಬಾಳ್ವೆಯಿಂದ ಇರಲಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಚುರಿಯಾರ್, ರಿಪಬ್ಲಿಕ್ ಕನ್ನಡ. ನಾಗಮಂಗಲದಲ್ಲಿ ನಡೆದ ಗಲಭೆ ಸಾಮರಸ್ಯವನ್ನ ಕದಡಿದೆ. ಗಣಪತಿ ಉತ್ಸವ ಭಾವನಾತ್ಮಕ ವಿಚಾರವಾಗಿದೆ. ಹೊಲಸು ರಾಜಕೀಯಕ್ಕೆ ಸಮಾಜ ಒಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲ ಜನರು ನೋವು ತೋಡ್ಕೊಳ್ತಾ ಇದ್ದಾರೆ. ಈಗ ನಾಗಮಂಗಲದ ಜನ, ಇಷ್ಟು ದಿವಸ ರಾಜಕಾರಣಿಗಳು ಮಾತನಾಡಿದ್ರು, ಬೇರೆ ಬೇರೆ ಐಡಿಯಾಲಜಿಗಳ ಮುಖಂಡರು ಮಾತನಾಡಿದ್ರು, ಈಗ ನಾಗಮಂಗಲದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು. ರಿಪಬ್ಲಿಕ್ ಕನ್ನಡದ ಬಳಿ ನಾಗಮಂಗಲದ ಜನ ನೋವು ತೋಡ್ಕೊಳ್ತಾ ಇದ್ದಾರೆ. ಹೊಲಸು ರಾಜಕೀಯ ಮಾಡಿಬಿಟ್ರು, ಸಾಮರಸ್ಯ ಚೆನ್ನಾಗಿತ್ತಿಲ್ಲಿ, ಅದು ಕದಡಿದೆ ಅಂತ ಭಾವನಾತ್ಮಕ ವಿಚಾರ ಆಗಿತ್ತು, ಗಣಪತಿ ಹಬ್ಬದ ವಿಚಾರ ಅಂತ. ಈ ರಾಜಕೀಯ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಆಗಿದೆ ಅಂತ ಜನ ನೋವು ತೋಡ್ಕೊಂಡಿದ್ದಾರೆ. ನಾಗಮಂಗಲ ಮೊದಲು ಹೆಂಗಿತ್ತು ಇವತ್ತು ಹೆಂಗಾಗಿದೆ, ಮತ್ತು ಏನು ಹೇಳ್ತಾರೆ ಇದಕ್ಕೆ ಕಾರಣ ಏನು, ಮೂಲ ಎಲ್ಲಿಂದ, ಗಣೇಶೋತ್ಸವ ಅನ್ನೋದು ನಾಗಮಂಗಲದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಈ ನಾಗಮಂಗಲಕ್ಕೆ ದೇವರ ನಾಡು ನಾಗಮಂಗಲಕ್ಕೆ ಏನು ಗತ ವೈಭವ ಇದೆ, ಗತ ಇತಿಹಾಸ ಇದೆ, ಇಲ್ಲಿ ಸಾಮರಸ್ಯ ಅನ್ನೋದು ಹೇಗಿತ್ತು, ಇವತ್ತು ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಸಾಹೇಬ್ರೆ ಹೇಳಿ, ಯಾಕೆ ಹಿಂಗಾಯಿತು, ಏನು ಕಾರಣ ಅಂತ ತಮ್ಗನ್ಸುತ್ತೆ? ಸರ್, ಇಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲ ಮೊದಲಿಂದನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ತೇಗೆ ಇವಾಗೇನು ಹೊಸದಾಗೇನು ಗಣೇಶನ ಉತ್ಸವ ನಡೀತಾ ಇಲ್ಲ. ಪ್ರಥಮವಾಗಿ ನಡೀತಿತ್ತು, ಪ್ರತಿ ಸಾರಿ ಹೋಗ್ತಾ ಇದ್ರು, ಪ್ರತಿ ಸಾರಿ ರಿಸೆಪ್ಷನ್ ಹೋಗ್ತಾ ಇತ್ತು. ಆದರೆ ಏನಾಗಿದೆ, ಇಲ್ಲಿ ಇತ್ತೀಚಿನ ಒಂದು ಇದರಲ್ಲಿ ಭಾರೀ ಮತೀಯ ಕಲಹ ಜಾಸ್ತಿ.
ಒಂದು ಯಾಕಾಗಿ ಮತೀಯ ಕಲಹ? ಈಗ ನಿಮ್ಮನ್ನ ಡಿವೈಡ್ ಮಾಡ್ತಿರೋದಕ್ಕೆ ಒಂದು ಕಾರಣ ಬೇಕಲ್ಲ, ನಿಮ್ಮೊಳಗಿನ ಒಗ್ಗಟ್ಟನ್ನು ಒಡೆಯೋದಕ್ಕೆ ಒಂದು ಕಾರಣ ಬೇಕಲ್ಲ, ಅದು ರಾಜಕೀಯ ಕಾರಣನ? 100% ಸತ್ಯ, ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ರಾಜಕಾರಣದಿಂದನೇ ಇಷ್ಟೆಲ್ಲ ಇವತ್ತು ನಡೀತಾ ಇರೋದು. ರಾಜಕಾರಣದಲ್ಲಿ ಯಾರನ್ನ ಒಬ್ಬರನ್ನ ಓಲೈಸಿ ಒಬ್ಬರನ್ನ ಮೇಲೆ ಎತ್ತೋದಕ್ಕೋಸ್ಕರ ನಡೆದು ಇನ್ನೊಬ್ಬರನ್ನ ತುಳಿದು ಮಾಡುವಂಥ ಒಂದು ರಾಜಕಾರಣ. ಹೇಳ್ತೀನಿ ನೋಡಿ ಸರ್, ನಮ್ಮ ಮುಂದಿನ ಮಕ್ಕಳ ಅಥವಾ ಮುಂದಿನ ಜನರೇಷನ್ ನಡುವೆ ಒಂದು